ಹೇಳ್ರಿ ಏನ್ ಸಮಾಚಾರ? ಯಾವಾಗ ನಾಳೆ ನಾಳಿದ್ದು ಆಗ್ಬೋದು. ನಾಳೆ ನಾಳಿದ್ದು ಇನ್ನು 4 ಕ್ಷೇತ್ರಗಳಿದಾವೆ, ಆಗ್ಬೋದು. ಚಾಮರಾಜನಗರ ಆಗುತ್ತೆ ನಾಳೆ ನಾಳಿದ್ದು ಅಂತಂದ್ರೆ ನಾಳೆ ನಾರು ಆಗ್ಬೋದು, ನಾಳಿದ್ದಾರು ಆಗ್ಬೋದು. ಸರ್. ಯಾಕೆ ಸರ್ ಚಾಮರಾಜನಗರ ತುಂಬಾ ಕಗ್ಗಂಟಾಗಿದೆ ಅನ್ಸುತ್ತೆ? ಕಗ್ಗಂಟೆ ಆಗಿಲ್ಲ, ನಮ್ಮಲ್ಲಿ ಕಗ್ಗಂಟುಗಳೇ ಇಲ್ಲ, ಎಳೆದಾಡ್ತಾವ್ರೆ ಅಂತ. ಎಳೆದಾಡೋದೂ ಇಲ್ಲ. ತೀರ್ಮಾನ ಒಂದೇ ಸಾರಿ ಮಾಡೋದು ಬೇಡ ಅಂತ ಒಟ್ಟಿಗೆ ಆಮೇಲೆ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ನಿಮಗೆ ಕಾನ್ಫಿಡೆಂಟ್ ಇದೆ ಸರ್ ಎಷ್ಟು ಕ್ಷೇತ್ರ ಗೆಲ್ಬಹುದು ಅಂತ ಹೇಳಿ? 20 ಗೆಲ್ತೀವಿ ಅಂತ ಹೇಳಿಲ್ವೇನೆಯ? 20 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ. ಆ ಬಿಜೆಪಿ ಅವ್ರ ತರ ಸುಳ್ಳು ಹೇಳಲ್ಲ. 28ಗೆ 28 ಗೆದ್ಬಿಡ್ತೀವಿ. ಗೆದ್ದರ ಅಲ್ಲ, ಅಲಯನ್ಸ್ ಏನೋ ಪ್ರಾಬ್ಲಮ್ ಆಗುತ್ತೆ ನಿಮಗೆ? ಜೆಡಿಎಸ್ ಮತ್ತೆ ಬಿಜೆಪಿ ಅದರಿಂದ ನಮ್ಗೆ ಅನುಕೂಲ. ಕಳೆದರೆ ನೀವು ಅವ್ರ ಜೊತೆ ಯಾವ ರೀತಿ ಅನುಕೂಲ? ಅದು ಅನುಕೂಲ ಆಗ್ಲಿಲ್ಲ, ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ, ನಮ್ಗೆ ಅನುಕೂಲ. ಯಾವ ರೀತಿ ನಿಮ್ಗೆ ಯಾವ ರೀತಿ ಅದನ್ನೆಲ್ಲ ಈಗ ಹೇಳಕ್ಕಾದ್ದೆ ನಿಮ್ಗೆ? ಅವೆಲ್ಲ ನಿಮ್ಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ಕಾಗಲ್ಲ. ಕೆಲವು ಗುಟ್ಟುಗಳಾಗೆ ಇಡಬೇಕು. ಬಹಳ ಗುಟ್ಟುಗಳಿದೆ ಅಂತ. ಯಾವ ಗುಟ್ಟುಗಳು ಇಲ್ಲ, ಕೆಲವು ಮಾತ್ರ ಇರ್ತವೆ. ಮೈಸೂರು ಚಾಮರಾಜನಗರನ ಪ್ರತಿಷ್ಠೆ ಇಟ್ಕೊಂಡಿದ್ದಾರೆ ಸಿಎಂ ಅವರು ಅಂತ. ಪ್ರತಿಷ್ಠೆ ಅಂತಿಲ್ಲ, ಎಲ್ಲ 28 ಕ್ಷೇತ್ರಗಳನ್ನು ಪ್ರತಿಷ್ಠೆ ತಗೊಂಡಿದ್ದೀವಿ. ಇವು 2 ತಗೊಂಡಿದ್ದೀವಿ ಅಷ್ಟೇ. ಯಾವಾಗ ಎಲ್ಲ ಎಲೆಕ್ಷನ್ಗಳು ಕೂಡ ಪ್ರತಿಷ್ಠೆಗೆ ತಗೊಂಡಿದ್ದಾರೆ. ಈ ಶಿವಣ್ಣ ನಿಂತಿದ್ದಾಗ ಪ್ರತಿಷ್ಠೆ ತಗೊಂಡಿಲ್ಲ ಶಿವಣ್ಣ. ಸರ್, ಈ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿತವ ಅಂತ ನಂಬಿಕೆ ಇದೆ? ಅವು ಮೇಜರ್ ಕೈ ಹಿಡಿತವೆ. ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ. ಬಂದ ತಕ್ಷಣ ಜಾರಿ ಮಾಡಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಜಾರಿ ಕೊಟ್ಟಿದ್ದೀವಿ. ಅವಕ್ಕೆ ಈ ವರ್ಷ 5 ಗ್ಯಾರಂಟಿಗಳಿಗೆ 36,000 ಕೋಟಿ ಖರ್ಚು ಮಾಡಿದ್ದೀವಿ. ಮುಂದಿನ ವರ್ಷ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ಸೊ ಬಿಜೆಪಿ ಅವ್ರ ತರ ಸುಳ್ಳು ಹೇಳಲ್ಲ. ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ.